ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಂದಿನ ಸಿಎಂ ಬಗ್ಗೆ ಯತೀಂದ್ರ ಸುಳಿವು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅವರು ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಹೇಳಿಲ್ಲ. ಬೆಳಗಾವಿಯಲ್ಲಿ ಟಿ5 ಜೊತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ. ಸಿಎಂ ಆಗೋದು ಬಿಡೋದು ಹೈಕಮಾಂಡ್ ನಿರ್ಧರಿಸುತ್ತೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಇರ್ತಾರೆ. ನವೆಂಬರ್ನಲ್ಲಿ ಯಾವುದೇ ರೀತಿಯ ಕ್ರಾಂತಿ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿಗೆ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಈಗ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಹೇಳಿದಂಥ ಹೇಳಿಕೆ ಈಗ ಸಾಕಷ್ಟು ರಾಜಕೀಯ ಬಿರುಗಾಳಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ನಂತರ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತು ಈಗ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳೋಣ. ಸರ್, ಅವತ್ತು ಬಿತ್ತಿದ ಅಹಿಂದ ಹೋರಾಟ ಇವತ್ತು ಫಲ ಕೊಡ್ತಾ ಇದೆ ಅಂತ? ಅಲ್ಲ, ಅವರು ಅಹಿಂದ ನಾಯಕರಾಗಬೇಕಂತ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ. ಅಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರಾಗಬೇಕಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಮಾಡೋದು ಬಿಡೋದು ಪಕ್ಷ ಹೈಕಮಾಂಡ್. ಹೀಗಾಗಿ ಅದಕ್ಕೂ ಜಾಯಿಂಟ್ ಮಾಡೋದು ಅವಶ್ಯಕತೆ ಬೀಳೋದಿಲ್ಲ. ಅಲ್ಲ, ಯತೀಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸರ್, ಯಾಕೆ ಏನು ರಾಜಕೀಯ ಕೊನೆಯ ಘಟ್ಟದಲ್ಲಿ ತಮ್ಮ ತಂದೆಯವರಿದ್ದಾರೆ, ಆ ಒಂದು ನಾಯಕತ್ವವನ್ನು ಏನು ವಹಿಸ್ಕೊಳ್ಳುವಂಥ ಸಾಮರ್ಥ್ಯ ಮತ್ತು ಆ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಂತ ಹೇಳಿ. ಕರೆಕ್ಟ್, ಅವ್ರು ಹೇಳೋದು ಅಹಿಂದ ನಾಯಕತ್ವ ಹೇಳಿದ್ದಾರೆ, ಮುಖ್ಯಮಂತ್ರಿ ಅಂತ ಹೇಳಿಲ್ಲ. ಅವ್ರು ಎಲ್ಲೋ ಅಹಿಂದ ನಾಯಕತ್ವ ಹೇಳಿದ್ದಾರೆ. ಅದಕ್ಕೆ ಖಂಡಿತವಾಗಿ ಯಾರು ಆಗಲೇಬೇಕು. ಅದು ಆಗಲಿಕ್ಕೆ ಸಂದರ್ಭ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಅವರು ಈಗೂ ಇರ್ತಾರೆ, ಮುಂದಿನ ಚುನಾವಣೆಯಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವ್ರು ಆದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಗುರುತಿಸುವಲ್ಲಿ ತಮ್ಮ ಪಾತ್ರ ಭಾಳ ಪ್ರಮುಖ ಇದೆ ಸರ್. ಅವತ್ತು ಮಾಡಿದಂಥ ಅಹಿಂದ ಸಮಾವೇಶದಲ್ಲಿ ತಾವು ಮಾಡಿದಂಥ ಮಾಸ್ಟರ್ ಪ್ಲಾನ್ ಇದೆ. ಅದರ ಫಲವಾಗಿ ಇವತ್ತು ಸಿ ಎಂ ಅವರು 2ನೇ ಬಾರಿ ಈಗ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಕೆಳಗಿಳಿಯುವಂಥ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮ ನಾಯಕತ್ವವನ್ನು ಮುಂದಿನ ಪೀಳಿಗೆಗೆ ನಾಯಕತ್ವ ಒಪ್ಪಿಸ್ತಾರೆ ಅಂತ ಅನ್ನೋಂಥ ಚರ್ಚೆ ಇಲ್ಲ. ಅದು ಬೇರೆ, ಆ ಚರ್ಚೆನೇ ಆಗಿರ್ಬೋದು ಬೇರೆ ಬೇರೆ. ಆದರೆ ಈಗ ಅವ್ರಿಗೆ ಇಳಿಯುವಂಥ ಸಂದರ್ಭ ಇಲ್ಲ, ಅವರೇ ಇರ್ತಾರೆ. ಸೊ ಈಗ ಸಿ ಎಂ ಚರ್ಚೆ ಮಾಡೋದು ಅನಾವಶ್ಯಕ. ಅವ್ರು ಹೇಳಿದ್ರು ಅಹಿಂದ ನಾಯಕತ್ವ, ಅದು ಓಕೆ, ಸಪ್ರೇಟ್ ಇಶ್ಯೂ. ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ಅಹಿಂದ ವೋಟ್ ಬ್ಯಾಂಕ್ ಭಾಳ ಮಹತ್ವದಾಗಿದೆ ಸರ್. ಸೊ ಹಾಗಾಗಿ ನವೆಂಬರ್ ಅಥವಾ ಡಿಸೆಂಬರ್ ಆದಂಥ ಕ್ರಾಂತಿ ಏನಾದರೂ ರಾಜಕೀಯ ಬೆಳವಣಿಗೆ ಆದರೆ ಅನಿರೀಕ್ಷಿತವಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರಾ ಅಂತ. ಆ ರೀತಿ ಯಾವ್ದು ನಮಗೇನು ಕಂಡು ಬರ್ತಾ ಇಲ್ಲ, ಯಾವುದೇ ಕ್ರಾಂತಿ ಆಗಲಿ, ಯಾವುದೇ ಸನ್ನಿವೇಶ. ಸೊ ಈಗ ಮುಖ್ಯಮಂತ್ರಿ ಅವರೇ ಇರ್ತಾರಂತ ನಮ್ಮ ಆಶೆ. ಸರ್, ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಅವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ. ಅವರು ಕೂಡ ಒಂದು ವಾಲ್ಮೀಕಿ ಸಮುದಾಯದ ನಾಯಕರು, ಅವರಿಂದ ತಮ್ಮನ್ನು ಈ ರೀತಿ ಮುಖ್ಯಮಂತ್ರಿ ಸ್ಥಾನ ನೋಡೋದಕ್ಕೆ ಸ್ವಾಗತ ಮಾಡುವಂಥ ವಿಚಾರ ಖಂಡಿತ ಇಂದು ಕೂಡ ಹೇಳಿದ್ದಾರೆ. ಅವರು ಆಗೋದಾರ ಸ್ವಾಗತ ಅಂತ. ಅವ್ರು ಬೇರೆ ಪಕ್ಷದಲ್ಲಿದ್ದರೂ ನಮ್ಗೆ ಹೇಳಿದ್ದಾರೆ. ಅವ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ. ಅವರ ಹೇಳಿಕೆಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಸೊ ನಮ್ಮ ವ್ಯಕ್ತಿಗತ ಪ್ರೀತಿಯಿಂದ ಅವ್ರು ಹೇಳಿದ್ದಾರೆ, ಅವ್ರು ಕೂಡ ಸ್ವಾಗತ ಮಾಡ್ತೀವಿ. 2028ಕ್ಕೆ ತಾವು ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಆಗ ಹೈಕಮಾಂಡ್ ಶಾಸಕರ ಸಂಖ್ಯಾಬಲ ಭಾಳ ನಿರ್ಣಾಯಕ ಆಗುತ್ತೆ ಅನ್ನೋ ವಿಚಾರ ಕೇಳಿದೆ. ಆ ರೀತಿ ಯಾವ ರೀತಿ ಸಂಘಟನೆ ಇರುತ್ತೆ? ಈಗ ಪ್ರಶ್ನೆ ಆದ್ರೆ ಚರ್ಚೆ ಮಾಡೋದು ಈಗ ಅನಾವಶ್ಯಕ. ಅದು ಚುನಾವಣೆ ಆಗಬೇಕು, ಆ ಸಂದರ್ಭ ಬಂದಾಗ ಅದನ್ನು ನೋಡೋಣ. ಸೊ ಈಗ ಅದರ ಅವಶ್ಯಕತೆ ಇಲ್ಲ. ಅಹಿಂದ ಸಂಘಟನೆ ಮುಂದುವರಿಬೇಕಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗುವಂಥ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನ ಆಗಿರ್ಬೋದು, KPCC ಹುದ್ದೆಗಳು, ಇಂಥ ಹುದ್ದೆಗಳನ್ನು ಒಲ್ಕೊಂಡು ಬಂದಿದೆ. ಆ ಸಾಲಿನಲ್ಲಿ ತಾವು ಕೂಡ ಮುಂಚಿನಲ್ಲಿ ಇರ್ತಕ್ಕಂಥದ್ದು. ಆ ರೀತಿಯ ಜವಾಬ್ದಾರಿಗಳು ಸಿಕ್ಕರೆ ಯಾವ ರೀತಿ ನೀವು ಸ್ವೀಕಾರ ಮಾಡ್ತೀರಂತ ನೋಡೋಣ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಪಕ್ಷದಲ್ಲಿ. ನಡೆದಾಗ ನೋಡೋಣ. ಈಗ ಅನಾವಶ್ಯಕ CM ಬಗ್ಗೆ, ಅಧ್ಯಕ್ಷ ಬಗ್ಗೆ ಮಾತಾಡೋದು ಸರಿಯಲ್ಲ. ಅದನ್ನ ಏನು ಮಾಡೋದ್ರ ನಿರ್ಧಾರ ಪಾರ್ಟಿ ಅವ್ರು ಮಾಡಬೇಕು. ನಮ್ಮ ಹಂತಲ್ಲಿ ಅದು ಚರ್ಚೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಇಷ್ಟು ಸತೀಶ್ ಜಾರಕಿಹೊಳಿ ಅಂತ ಮಾತು, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ನಾಯಕತ್ವ ವಹಿಸಬೇಕು ಅನ್ನೋದು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದು ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, ಟಿ5 ಬೆಳಗಾವಿ. ಯತೀಂದ್ರ ಸಿದ್ದರಾಮಯ್ಯ ಸೈದ್ಧಾಂತಿಕವಾಗಿ ಈ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಅವರು ರಾಜಕೀಯವಾಗಿ ಮಾತನಾಡಿಲ್ಲ, ಸೈದ್ಧಾಂತಿಕವಾಗಿ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ, ತಪ್ಪೇನಿದೆ? ಸತೀಶ್ ಜಾರಕಿಹೊಳಿ ಅಹಿಂದ ಚಳವಳಿಯಲ್ಲಿದ್ದರು,
ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗಮನಿಸಬೇಕಾಗತ್ತೆ. ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್, ಸಿದ್ದರಾಮಯ್ಯ ಅವರಿಗೆ ಕೊನೆ ಚುನಾವಣೆ ಆಗಿರಬಹುದು, ಆದರೆ ಅವರ ನಾಯಕತ್ವದ ಅಗತ್ಯತೆ ನಮಗಿದೆ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ, ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ, ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ, ತಪ್ಪೇನಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವರು ಕೊನೆ ಆಗಿರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಅವ್ರ ಮುಂದೆ ನಮಗೆ ಅವರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತೊಂದು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಒಂದು ಕಡೆ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಸಚಿವಾಕಾಂಕ್ಷಿಗಳು ರೆಡಿ ಆಗ್ತಾ ಇದ್ರೆ, ಇದೀಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಯತೀಂದ್ರ ಅವರ ಹೇಳಿಕೆ ಕಾರಣವಾಯಿತು ಅಂತ ಹೇಳಿ ಈಗ ಒಂದು ಕಡೆ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಳ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾಪದಿಂದ ಎಲ್ಲೋ ಒಂದು ಕಡೆ ಯಾರದ್ದೋ ಹೆಗಲ ಮೇಲೆ ಮತ್ತಾರಿಗೂ ಬಂದು ಕೆಟ್ಟಂತೆ ಕಾಣಿಸ್ತಾ ಇಲ್ವ ಸಿದ್ದರಾಮಯ್ಯ? ಲೆಕ್ಕಾಚಾರಗಳೇನು ಕಾಣಿಸ್ತಾ ಇದೆ? ದಶರಥ, ನಿನ್ನೆ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM, ಹಾಗೆ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅನ್ನುವಂಥ ಮಾತು ನಾನಾ ಚರ್ಚೆಗಳಿಗೆ ಇವತ್ತು ಆಹಾರವಾಗ್ತಾ ಇದೆ. ನಾವು ಗಮನಿಸಬೇಕು, ಏಕೆಂದರೆ ಈಗಾಗಲೇ ಗುಡಿಗುಡಾರಗಳನ್ನು DK ಶಿವಕುಮಾರ್ ಅವರು ಭೇಟಿಯನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಯತ್ನ ವಿಫಲ ಆಗಿರ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಇಲ್ಲಿ ಶಾಸಕರು ನನ್ನ ಜೊತೆ ಸೇರ್ತಾ ಇಲ್ಲ, ಹೈಕಮಾಂಡ್ ಕೂಡ ನನ್ನ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಕೊನೆಗೆ ಉಳಿದಿರುವಂಥ ದಾರಿ ನನಗೆ ದೇವರು ಮಾತ್ರ. ಹಾಗಾಗಿ ದೇವರ ಪ್ರಾರ್ಥನೆಯ ಮೂಲಕ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ಸಂದರ್ಭ ಕೂಡ ಒದಗಿ ಬಂದಿದೆ. ಈಗ ನವೆಂಬರ್ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನಾರಚನೆಯನ್ನು ಮಾಡಬೇಕು. ಸುಮಾರು ಅರ್ಧದಷ್ಟು ಸಚಿವರನ್ನು ಕೈಬಿಟ್ಟು ಅಲ್ಲಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ಇಲ್ಲಿ ಯತೀಂದ್ರ ಅವರು ಹೇಳಿ ಕೇಳಿ ಯಾಕೆ ಅಲ್ಲಿ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು, ಇದು ಮುಂದೆ ಇರುವಂತಹ ಪ್ರಶ್ನೆ. ಯಾಕೆಂದರೆ ತಮ್ಮ ತಂದೆ CM ಆಗಿರುವಂತಹ ಸಂದರ್ಭದಲ್ಲೇ ಅವರ ಸಂಧ್ಯಾಕಾಲ, ರಾಜಕೀಯ ಸಂಧ್ಯಾಕಾಲ ಹತ್ತಿರವಾಗ್ತಾ ಇದೆ. ಹಾಗಾಗಿ ಸಮರ್ಥರು ಯಾರು ಇದ್ದಾರೆ ಸಿದ್ದರಾಮಯ್ಯನವರ ನಂತರ ಅಂದರೆ ಅಹಿಂದದಲ್ಲಿ ಆ ನಾಯಕತ್ವವನ್ನು ಮುಂದುವರಿಸುವಂಥವರು ಸತೀಶ್ ಜಾರಕಿಹೊಳಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಕೂಡ ಇರಬಹುದು. ಯಾಕೆಂದರೆ DK ಶಿವಕುಮಾರ್ ಯಾವಾಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲೋ ಒಂದು ಕಡೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ತಮ್ಮ ಪುತ್ರನ ಬಾಯಿಂದ ಈ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತಂದಂತೆ ಕಾಣಿಸ್ತಾ ಇದೆ. ಹೆಸರನ್ನು ಚಲಾವಣೆಗೆ ಬಿಡುವ ಮೂಲಕ ಉಳಿದ 2.5 ವರ್ಷಗಳ ಕಾಲ ತಾವೇ ಸಂಪೂರ್ಣವಾಗಿ ಅಧಿಕಾರವನ್ನು ಮುಗಿಸಬೇಕು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರ ತಲೆಯಲ್ಲಿದ್ದಂತಿದೆ. ಇವೆಲ್ಲ ಈ ಗೊಂದಲಗಳು ಮುಂದಕ್ಕೆ ಬಂದಿದ್ದೇ ಆದರೆ ಆಗ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. DK ಶಿವಕುಮಾರ್ ಒಂದು ಕಡೆ CM ಕುರ್ಚಿಯ ಮೇಲೆ ಕಣ್ಣನ್ನು ಇಟ್ಟಿದ್ರೆ, ಮತ್ತೊಂದು ಕಡೆ ದಲಿತ CM ಕೂಗನ್ನು ಮುನ್ನೆಲೆಗೆ ತಂದು ನಾನು CM ಆಗಬೇಕು ಅಂತೇಳಿ ಪರಮೇಶ್ವರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ MB ಪಾಟೀಲ್ರು ಕೂಡ ಲಿಂಗಾಯತ ಸಮುದಾಯದಿಂದ ನಾನು ಆಗಬೇಕು ಅಂತೇಳಿ ಅವರು ತಮ್ಮದೇ ಆದಂಥ ಒಂದು ಪರೋಕ್ಷ ಪ್ರಯತ್ನಗಳನ್ನು ಅವರು ಕೂಡ ಮುಂದುವರಿಸಿದ್ದಾರೆ. ಇದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡಿದ್ದೇ ಆದರೆ, ಹೇಳಿಕೆಗಳ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತಂದಿದ್ದೇ ಆದರೆ ಆ ಒಂದು ವಿಚಾರದ ಬಗ್ಗೆ ಚರ್ಚೆಗಳು ಮುಂದುವರಿತಾ ಹೋಗುತ್ತೆ. ಹಾಗೆ ಬೇರೆಯವರು ಕೂಡ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ತದನಂತರದಲ್ಲಿ ನಮ್ಮ ಸೀಟನ್ನು ಭದ್ರ ಮಾಡ್ಕೊಳ್ಬಹುದು, ಸಂಪೂರ್ಣ ಪುನರ್ರಚನೆಯನ್ನು ಮಾಡಿ ಉಳಿದಿರ 2.5 ವರ್ಷಗಳ ಕಾಲ
ನಾವು ಅಧಿಕಾರವನ್ನು ನಡೆಸಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ತಲೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ದಾಳವನ್ನು ಈಗ ಪುತ್ರನ ಮೂಲಕ ಉರುಳಿಸಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ ಅಂತೇಳಿ ದಶರಥ್. ಥ್ಯಾಂಕ್ ಯು ಶಿವಕುಮಾರ್.